ನಮಸ್ಕಾರ. ಇಂಗ್ಲೆಂಡ್ ವಿರುದ್ಧದ ಸೆಮಿಫೈನಲ್ ಪಂದ್ಯಕ್ಕಾಗಿ ದೊಡ್ಡ ಬದಲಾವಣೆ. ತಂಡಕ್ಕೆ ಸ್ಟಾರ್ ಆಟಗಾರನ ಎಂಟ್ರಿ. ಹೀಗಿದೆ ನೋಡಿ ಟೀಮ್ ಇಂಡಿಯಾದ ಹೊಸ ಪ್ಲೇಯಿಂಗ್ 11. ಹಾಗಾದರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು? ಅಷ್ಟಕ್ಕೂ ಇಂಗ್ಲೆಂಡ್ ವಿರುದ್ಧದ ಸೆಮಿಫೈನಲ್ ಪಂದ್ಯಕ್ಕೆ ಭಾರತದ ಪ್ಲೇಯಿಂಗ್ 11 ಕಾಂಬಿನೇಷನ್ ಹೇಗಿರಲಿದೆ ಹಾಗೂ ಪಂದ್ಯದ ಪಿಚ್ ರಿಪೋರ್ಟ್ ಯಾವ ರೀತಿಯಾಗಿದೆ ಮತ್ತು ಉಭಯ ತಂಡಗಳ ಬಲಾಬಲ ಹೇಗಿದೆ ಎನ್ನುವುದರ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ರೆ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, T20 ವಿಶ್ವಕಪ್ನ ರಿಯಲ್ ಫೈಟ್ ಈಗ ಶುರುವಾಗಲಿದೆ. ಸೆಮಿಸ್ ಕಾಳಗಕ್ಕೆ 4 ತಂಡಗಳು ಫೈನಲ್ ಆಗಿದ್ದು ಟೂರ್ನಿಯ ಮುಕ್ತಾಯಕ್ಕೆ ಇನ್ನೇನು 3 ಮ್ಯಾಚ್ಗಳು ಬಾಕಿ ಉಳಿದಿವೆ. 10ನೇ ಆವೃತ್ತಿಯ ಚಾಂಪಿಯನ್ ಯಾರು ಅನ್ನೋದಕ್ಕೆ ನೆಕ್ಸ್ಟ್ ಸಂಡೇ ಆನ್ಸರ್ ಸಿಗಲಿದೆ. ಅದರಲ್ಲೂ ಸೆಮಿಸ್ನಲ್ಲಿ ಭಾರತದ ಟಾರ್ಗೆಟ್ ಇಂಗ್ಲೆಂಡ್. ಸೂಪರ್ 8ರ ಸುತ್ತಿನಲ್ಲಿ ಸೋಲಿಲ್ಲದೆ ನುಗ್ಗುತ್ತಿರುವಂತಹ ಆಂಗ್ಲರ ಪಡೆ ಈ ಸಲ ಲಿಟ್ರಲಿ ಡೇಂಜರಸ್ ಆಗಿ ಕಾಣಿಸಿಕೊಳ್ತಾ ಇದ್ದಾರೆ. ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂತಂದ್ರೆ T20 ವಿಶ್ವಕಪ್ ಅಂತ ಬಂದಾಗ ಸೆಮಿಫೈನಲ್ ಅಲ್ಲಿ ಭಾರತ ಹಾಗೂ ಇಂಗ್ಲೆಂಡ್ ತಂಡಗಳು 3ನೇ ಬಾರಿ ಮುಖಾಮುಖಿಯಾಗ್ತಾ ಇವೆ. ಹೀಗಾಗಿ ಈ ಸಲ ನೆಕ್ ಟು ನೆಕ್ ಫೈಟ್ ಇರೋದಂತೂ ಕನ್ಫರ್ಮ್. ಹಾಗಾದ್ರೆ ಈ ನಾಕೌಟ್ ಪಂದ್ಯಕ್ಕೆ ಪ್ಲೇಯಿಂಗ್ 11 ಕಾಂಬಿನೇಷನ್ ಹೇಗಿರಲಿದೆ ಮತ್ತು ಪಿಚ್ ರಿಪೋರ್ಟ್ ಯಾವ ರೀತಿಯಾಗಿದೆ ಅಂತ ನೋಡೋದಾದ್ರೆ, ಗ್ರೂಪ್ ಸ್ಟೇಜ್ ನ ಕುದ್ದಾಟ ಗೆದ್ದು ಸೂಪರ್ 8ರ ಸಮಯದಲ್ಲಿ ವಿಜಯ ಸಾಧಿಸಿರುವ ತಂಡಗಳೀಗ ಸೆಮಿಸ್ ಸಮರಕ್ಕೆ ಸಿದ್ಧವಾಗ್ತಾ ಇವೆ. ಟ್ರೋಫಿ ಗೆಲ್ಲಲು 4 ತಂಡಗಳಿಗಿರುವುದು 2 ಮ್ಯಾಚ್ಗಳು. 20 ಟೀಮ್ಸ್ ನೊಂದಿಗೆ ಸ್ಟಾರ್ಟ್ ಆಗಿದ್ದ ಟೂರ್ನಿಯಲ್ಲಿ ಇದೀಗ ಕೇವಲ 4 ತಂಡಗಳಷ್ಟೇ ಉಳಿದುಕೊಂಡಿವೆ. ದಕ್ಷಿಣ ಆಫ್ರಿಕಾ, ಇಂಗ್ಲೆಂಡ್, ನ್ಯೂಜಿಲೆಂಡ್ ಹಾಗೂ ಭಾರತ ತಂಡಗಳು ಸೆಮಿಸ್ಗೆ ಕಾಲಿಟ್ಟಿವೆ. ಟೂರ್ನಿಯಲ್ಲಿ ಸೋಲನ್ನೇ ಕಾಣದೆ ಸೆಮಿಸ್ ಫೈನಲ್ಗೆ ಎಂಟ್ರಿ ಕೊಟ್ಟಿರುವ ಸೌತ್ ಆಫ್ರಿಕಾ ಹಾಗೂ ಸೂಪರ್ 8ರ ಸುತ್ತಿನಲ್ಲಿ ಸ್ಟ್ರಗಲ್ ಪಟ್ಟಿರುವ ನ್ಯೂಜಿಲೆಂಡ್ ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ಮುಖಾಮುಖಿಯಾಗಲಿವೆ. ಅದೇ ರೀತಿ ಸೂಪರ್ 8ರಲ್ಲಿ ಎಲ್ಲಾ ಪಂದ್ಯವನ್ನ ಗೆದ್ದಿರುವ ಇಂಗ್ಲೆಂಡ್ ಹಾಗೂ ಡಿಫೆಂಡಿಂಗ್ ಚಾಂಪಿಯನ್ ಆಗಿರುವ ಭಾರತ ಸೆಕೆಂಡ್ ಸೆಮಿಸ್ನಲ್ಲಿ ಕಣಕ್ಕಿಳಿಯಲಿವೆ. ಮುಂಬೈನ ವಾಂಖೆಡೆ ಸ್ಟೇಡಿಯಂ ಈ ಐತಿಹಾಸಿಕ ಪಂದ್ಯಕ್ಕೆ ಸಾಕ್ಷಿಯಾಗಲಿದೆ ಮತ್ತು ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಸೆಕೆಂಡ್ ಸೆಮಿಫೈನಲ್ ಪಂದ್ಯ ಇದೇ ಮಾರ್ಚ್ 5ರಂದು ಗುರುವಾರ ನಡೆಯಲಿದೆ. ಇನ್ನು ಸೆಮಿಫೈನಲ್ ಪಂದ್ಯಕ್ಕೂ ಮುನ್ನ ತಂಡದಲ್ಲಿ ಕೆಲ ಮಾರ್ಪಾಡುಗಳಾಗಬೇಕು. ಅದರಲ್ಲಿಯೂ ಅಭಿಷೇಕ್ ಶರ್ಮಾ ಟೂರ್ನಿ ಉದ್ದಕ್ಕೂ ಸ್ಟ್ರಗಲ್ ಪಟ್ಟಿದ್ದಾರೆ. ಆಸ್ ಎ ಕ್ಯಾಪ್ಟನ್ ಆಗಿ ಸೂರ್ಯಕುಮಾರ್ ಯಾದವ್ ಕಡೆಯಿಂದ ಕೂಡ ಹೇಳ್ಕೊಳ್ಳುವಂತ ಇನ್ನಿಂಗ್ಸ್ ಬಂದಿಲ್ಲ ಸ್ನೇಹಿತರೆ. ಮತ್ತೊಂದು ಕಡೆ ಸೂಪರ್ 8ರ ಸುತ್ತಿನಲ್ಲಿ ವರುಣ್ ಚಕ್ರವರ್ತಿ ತುಂಬಾ ಎಕ್ಸ್ಪೆನ್ಸಿವ್ ಆಗ್ತಾ ಇದ್ದಾರೆ. ಈ ಎಲ್ಲ ನ್ಯೂನತೆಗಳನ್ನ ತಿದ್ದುಕೊಂಡ್ರೆ ಮಾತ್ರ ಭಾರತಕ್ಕೆ ಫೈನಲ್ ಟಿಕೆಟ್ ಸಿಗಲಿದೆ. ಹೀಗಾಗಿ ಚಾಂಪಿಯನ್ ಪಟ್ಟವನ್ನ ಡಿಫೆಂಡ್ ಮಾಡಿಕೊಳ್ಳಲು ಹೊರಟಿರುವ ಸೂರ್ಯ ಅಂಡ್ ಟೀಮ್ಗೆ ರಿಯಲ್ ಅಗ್ನಿ ಪರೀಕ್ಷೆ ಎದುರಾಗಲಿದೆ. ಇನ್ನು ಪಿಚ್ ರಿಪೋರ್ಟ್ ವಿಷಯಕ್ಕೆ ಬರುವುದಾದ್ರೆ, ಮುಂಬೈನ ವಾಂಖೆಡೆ ಸ್ಟೇಡಿಯಂ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್. ಟಾಸ್ ಗೆದ್ದವರು ಡ್ಯೂ ಇರುವ ಕಾರಣ ಚೇಸ್ ಮಾಡಲು ಎದುರು ನೋಡ್ತಾರೆ. ಸ್ಕೋರ್ ಬೋರ್ಡ್ ನ ಪ್ರೆಷರ್ ಇದ್ರೂ ಕೂಡ ಇಬ್ಬನಿ ಇಲ್ಲಿ ಹೆಲ್ಪ್ ನೀಡಲಿದೆ ಸ್ನೇಹಿತರೆ. ಮತ್ತು ಭಾರತ ಹಾಗೂ ಇಂಗ್ಲೆಂಡ್ ತಂಡಗಳು T20 ವಿಶ್ವಕಪ್ ನ ಸೆಮಿಫೈನಲ್ ಅಲ್ಲಿ 3ನೇ ಬಾರಿ ಮುಖಾಮುಖಿಯಾಗ್ತಾ ಇವೆ. 2022ರಲ್ಲಿ ಎದುರು ಬದುರಾಗಿದ್ದ ಆ ಪಂದ್ಯದಲ್ಲಿ ಭಾರತ ಸೋತಿತ್ತು. ಅದಾದ ಬಳಿಕ ಲಾಸ್ಟ್ ಇಯರ್ 2024ನಲ್ಲಿ ಟೀಮ್ ಇಂಡಿಯಾ ಇಂಗ್ಲೆಂಡ್ ತಂಡವನ್ನ ಸೆಮಿಸ್ ನಲ್ಲಿ ಬೀಟ್ ಮಾಡಿ ಚಾಂಪಿಯನ್ ಆಗಿತ್ತು. ಹೀಗಾಗಿ ಇದೀಗ ಈ ಸೆಮಿಸ್ ಕಾಳಗದಲ್ಲಿ ಗೆದ್ದು ಫೈನಲ್ಗೆ ಯಾರು ಹೋಗ್ತಾರೆ ಅನ್ನೋದನ್ನ ಕಾದು ನೋಡೋಣ. ಇನ್ನು ಭಾರತದ ಪ್ಲೇಯಿಂಗ್ 11 ಯಾವ ರೀತಿಯಾಗಿರಲಿದೆ ಅಂತ ನೋಡ್ತಾ ಬರುವುದಾದ್ರೆ, ಆರಂಭಿಕರಾಗಿ ಅಭಿಷೇಕ್ ಶರ್ಮಾ ಹಾಗೂ ಸಂಜು ಸ್ಯಾಮ್ಸನ್ ಇನ್ನಿಂಗ್ಸ್ ಆರಂಭಿಸಲಿದ್ದಾರೆ. ಸ್ಯಾಮ್ಸನ್ ಲಾಸ್ಟ್ ಮ್ಯಾಚ್ ನಲ್ಲಿ ಆಡಿದ ಇನ್ನಿಂಗ್ಸ್ ತಂಡಕ್ಕೆ ಹಾಗೂ ಅವರಿಗೆ ಕಾನ್ಫಿಡೆನ್ಸ್ ತಂದುಕೊಟ್ಟಿದೆ. ಇನ್ನು ನಂಬರ್ 3 ನಲ್ಲಿ ಇಶಾನ್ ಕಿಶನ್ ಆಡಲಿದ್ದಾರೆ. 1 ಡೌನ್ ಬಂದ ಮೇಲೆ ಕಿಶನ್ ರ ಬ್ಯಾಟ್ ಕೂಡ ಸೈಲೆಂಟ್ ಆಗಿದೆ ಅಂತ ಹೇಳಬಹುದು. at 4 ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಆಡಲಿದ್ದಾರೆ ಹಾಗೂ 5ನೇ ಕ್ರಮಾಂಕದಲ್ಲಿ ತಿಲಕ್ ವರ್ಮಾ ಕಣಕ್ಕಿಳಿಯಲಿದ್ದು ಕ್ಯಾಮಿಯೋ ಇನ್ನಿಂಗ್ಸ್ ಆಡಲು ಹೆಸರುವಾಸಿಯಾಗ್ತಾ ಇದ್ದಾರೆ. ಹಾಗೂ 6ನೇ ಸ್ಲಾಟ್ ನಲ್ಲಿ ಹಾರ್ದಿಕ್, 7ನೇ ಕ್ರಮಾಂಕದಲ್ಲಿ ಶಿವಮ್ ದುಬೆ, 8ನೇ ಸ್ಲಾಟ್ ನಲ್ಲಿ ಅಕ್ಷರ್ ಪಟೇಲ್ ಆಡುವುದರೊಂದಿಗೆ ಜೆನ್ಯೂನ್ ಆಲ್ರೌಂಡರ್ಗಳು ಕಣಕ್ಕಿಳಿಯಲಿದ್ದಾರೆ. ಇನ್ನು 9ನೇ ಕ್ರಮಾಂಕದಲ್ಲಿ ಸ್ಪಿನ್ನರ್ ಆಗಿ ವರುಣ್ ಚಕ್ರವರ್ತಿ ಆಡಲಿದ್ದಾರೆ. ಇಲ್ಲಿ ವರುಣ್ ಎಫೆಕ್ಟಿವ್ ಅಲ್ಲದೆ ಇರೋದ್ರಿಂದಾಗಿ ಕುಲ್ದೀಪ್ಗೆ ಚಾನ್ಸ್ ಕೊಡ್ತಾರಾ ಅನ್ನೋದನ್ನ ಕಾದು ನೋಡೋಣ. ನಿಮ್ಗೇನ್ ಅನ್ಸುತ್ತೆ? ಕುಲ್ದೀಪ್ ಅಥವಾ ವರುಣ್ ಇಬ್ಬರಲ್ಲಿ ಯಾರಿಗೆ ಆಡಿಸಬೇಕು ಅನ್ನೋದನ್ನ ಕಾಮೆಂಟ್ ಮಾಡಿ. ಹಾಗೂ 10ನೇ ಕ್ರಮಾಂಕದಲ್ಲಿ ಹರ್ಷದೀಪ್ ಸಿಂಗ್, 11ನೇ ಮತ್ತು ಅಂತಿಮ ಸ್ಲಾಟ್ ನಲ್ಲಿ ಜಸ್ಪ್ರೀತ್ ಬುಮ್ರಾ ಆಡಲಿದ್ದಾರೆ. ಸ್ನೇಹಿತರೆ, ಸೆಮಿಫೈನಲ್ ಪಂದ್ಯ ಗೆದ್ದು ಭಾರತ ಫೈನಲ್ಗೆ ಕ್ವಾಲಿಫೈ ಆಗುತ್ತಾ ಅಥವಾ ಇಲ್ಲವಾ ಎನ್ನುವುದನ್ನ ಎಸ್ ಅಥವಾ ನೋ ಎಂದು ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ನಮಸ್ಕಾರ.